ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಇವತ್ತು ಸ್ಟೌವನ್ನು ಹತ್ತಿಸ್ತಾ ಇಲ್ಲ ನಾನು. ಯಾವುದೇ ರೀತಿಯ ಒಂದು ಒಲೆಯ ಉಪಯೋಗ ಇಲ್ಲದೇನೆ ಹಾಗೆ ಯಾವ ರೀತಿ ನಾವು ಈ ಒಂದು ಉಪವಾಸ ದಿನ ಚರುಪುಗಳನ್ನು ಮಾಡಿ ತಿನ್ನಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದೆಲ್ಲ ಇರೋದು ಏನಕ್ಕೆ ಅಂತ ಅಂದರೆ ನಮ್ಮ ಆರೋಗ್ಯಕ್ಕೇ ಇರೋದು. ಆಗಿನ ಕಾಲದಲ್ಲಿ ಸುಮ್ಮನೆ ಇದನ್ನೆಲ್ಲ ಒಂದು ಪದ್ಧತಿಯನ್ನು ಮಾಡಿಲ್ಲ. ಯಾಕೆ ಮಾಡಿದ್ದಾರೆ ಅಂತಂದರೆ ನಾವು ಆರೋಗ್ಯವಾಗಿ ಇರಲಿ ಅನ್ನುವ ಉದ್ದೇಶದಿಂದನೇ ಈ ರೀತಿಯ ಒಂದು ಅಡಿಗೆಗಳು ತಯಾರಾಗಿದ್ದಂಥದ್ದು. ಬನ್ನಿ ಯಾವ ರೀತಿ ಮಾಡೋದು, ಏನಿರಬೇಕು ಇವತ್ತು ಅಂತೇಳಿ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬನ್ನಿ ಒಂದೊಂದಂಗೆ ಮಾಡೋಣ. ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗಾಗಲೇ ಮನಸ್ಸಿಗೆ ಗೊತ್ತಾಗಿರಬೇಕು ಏನೇನು ಮಾಡ್ಬೋದು ಇವತ್ತು ಅಂತ ಹೇಳಿ. ನೋಡಿ, ಬಾಳೆಹಣ್ಣಿದೆ, ಹಾಗೂ ಕರ್ಬೂಜ ಇದೆ, ಕಲ್ಲಂಗಡಿ ಹಣ್ಣಿದೆ, ಕಿತ್ತಳೆ ಹಣ್ಣಿದೆ, ಮತ್ತು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ನೆನ್ಕೊಂಡಿದೆ ಅವಲಕ್ಕಿ. ಇದು ಕೂಡ ಒಂದು ಸ್ವೀಟ್ ಆಗುತ್ತೆ. ಮತ್ತು ತೆಂಗಿನಕಾಯಿ ತುರಿ ಅಂತೂ ಬೇಕೇ ಬೇಕು, ಹಾಗೂ ಬೆಲ್ಲ ಇದೆ, ಕೊಬ್ಬರಿ, ಕಡಲೆ ಮತ್ತು ಬಾಳೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇಷ್ಟರಲ್ಲೂ ಏನೇನು ಮಾಡೋಣ ಅಂಥೇಳಿ ನೋಡೋಣ. ಬನ್ನಿ ಒಂದೊಂದಂಗೆ ಮಾಡ್ತಾ ಹೋಗೋಣ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲು ಕಡಲೆ ಹಿಟ್ಟು ಮಾಡ್ಕೊಳ್ಳೋಣ. ಕಡಲೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಕೂಡ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಯಾಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎರಡನ್ನೂ ಫಸ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಸೇರಿಸಿ ಕೂಡ ಇವಾಗ ಒಂದು ಸಲ ಮಿಕ್ಸಿ ಮಾಡೋಣ. ನೋಡಿ, ರೆಡಿ ಆಯಿತು ಕಡಲೆ ಹಿಟ್ಟು. ಬೇಗ ಆಗುತ್ತೆ, ಇದೆಲ್ಲ ಏನು ಕಷ್ಟ ಆಗಲ್ಲ. ಒಂದು ಪಾತ್ರೆಗೆ ಬಗ್ಸ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟು ಚೆನ್ನಾಗಿದೆ. ಪುಟ್ಟ ಮಕ್ಕಳಿಗೆ ಕೊಡುವಾಗ ನೀವು ತುಪ್ಪ ಹಾಕಿ ಕೂಡ ಇದಕ್ಕೆ ಕೊಡ್ಬೋದು, ಉಂಡೆ ಮಾಡಿ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು. ನಾವೆಲ್ಲ ಸಮಯದಲ್ಲೂ ಮಾಡೋದಿಲ್ಲ ಅಲ್ವಾ, ಇಂಥ ಸಂದರ್ಭಗಳಲ್ಲಿ ಮಾಡ್ತೀವಿ. ಇವಾಗ ನೋಡಿ, ನೆಂದಿರುವಂತಹ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಹಸಿ ಕಾಯಿ ತುರಿ, ಫ್ರೆಶ್ ಆಗಿರೋವಂಥದ್ದು ತುರಿನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತು ಎಲ್ಲೂ ಕೂಡ ನಾನು ಸಕ್ಕರೆಯನ್ನು ಬಳಸಿಲ್ಲ. ಸಕ್ಕರೆಯನ್ನು ಬಳಸಬೇಡಿ, ಬೆಲ್ಲನೇ ಬಳಸ್ಕೊಳ್ಳಿ. ತುಂಬ ಉಷ್ಣತೆ ಆರಂಭ ಆಗುತ್ತೆ ಅಲ್ವಾ, ಏಪ್ರಿಲ್ ಬಂದಾಗ ಬೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ನಾನು. ಇವಾಗ ನೋಡಿ, ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಹಾಲು ಕೂಡ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ಚೆನ್ನಾಗಿ ನೆಂದರೆ ಅದು ಸ್ವೀಟ್ ಅವಲಕ್ಕಿ ತುಂಬಾ ರುಚಿಯಾಗಿರುತ್ತೆ. ಮತ್ತೊಂದು ಸಂದರ್ಭದಲ್ಲೂ ಕೂಡ ನಾವು ಸ್ವೀಟ್ ಅವಲಕ್ಕಿಯನ್ನು ಮಾಡ್ತೀವಿ. ಅದು ಕೃಷ್ಣನ ಹಬ್ಬದಲ್ಲಿ ಕೂಡ ಸ್ವೀಟ್ ಅವಲಕ್ಕಿಯನ್ನು ಮಾಡ್ತೀವಿ ನಾವು. ಇವಾಗ ನೋಡಿ, ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಪಂಚಾಮೃತ ಮಾಡೋಣ ಅಲ್ವಾ, ರಸಾಯನ ಮಾಡೋಣ, ಬಾಳೆಹಣ್ಣು ರಸಾಯನ. ನೋಡಿ, ಇದನ್ನು ಕೂಡ ಅಷ್ಟೇ ಇದರಲ್ಲಿ ಕೊಡ್ತಾ ಇರ್ತಾರೆ, ದೇವಸ್ಥಾನದಲ್ಲಿ ಪ್ರಸಾದ ರೂಪವಾಗಿ ಕೊಡ್ತಾ ಇರ್ತಾರೆ. ನೋಡಿ, ಇವಾಗ ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡೆ ನಾನು. ಬಿಳಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಎಲ್ಲದಕ್ಕೂ ತೆಂಗಿನ ತುರಿ ಬೇಕೇ ಬೇಕು, ತುಂಬ ಟೇಸ್ಟಾಗುತ್ತೆ. ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಕರ್ಬೂಜನ ತಗೊಂಡಿದ್ದೀನಿ. ಕರ್ಬೂಜ ಹಣ್ಣು ತಗೊಂಡು ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಇದರಲ್ಲಿ ಜ್ಯೂಸ್ ಕೂಡ ಮಾಡೋಣ. ನೋಡಿ, ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಒಂದು ಜ್ಯೂಸ್ ಇದ್ದೇ ಇರಬೇಕು. ಹಬ್ಬಗಳಲ್ಲಿ ಒಂದು ಜ್ಯೂಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತೀನಿ ನಾನು. ಜಾಸ್ತಿ ಹಾಕಲ್ಲ, 1 ಸ್ಪೂನಷ್ಟು ಬೆಲ್ಲನ ಹಾಕ್ತೀನಿ. ಯಾಕಂದರೆ ಹಣ್ಣು ಸ್ವೀಟಾಗಿರುತ್ತೆ ಅಲ್ವಾ, ಹೆಚ್ಚಿಗೆ ಸ್ವೀಟ್ ಏನು ಬೇಕಾಗಲ್ಲ. ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ನಾನು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿಯೆಲ್ಲ ಮಾಡಿ ತಿಂದರೆ ನಿಜಕ್ಕೂ ಕೂಡ ಆರೋಗ್ಯ ಬಹಳ ಬಹಳ ಚೆನ್ನಾಗಿರುತ್ತೆ. ಹಬ್ಬದ ದಿವಸನೇ ತಿನ್ನಬೇಕು ಅಂತ ಏನಿಲ್ಲ.
ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ ಒಂದು ಗ್ಲಾಸ್ ಜ್ಯೂಸ್ ಕೂಡ ರೆಡಿ ಆಯಿತು, ಕರ್ಬೂಜ ಜ್ಯೂಸು. ಇವಾಗ ನಾನು ಕಲ್ಲಂಗಡಿ ಹಣ್ಣನ್ನು ಹೆಚ್ಕೊಳ್ತಾ ಇದ್ದೀನಿ. ಸಲಾಡ್ ಮಾಡೋಣ, ಅದ್ರ ಜ್ಯೂಸ್ ಏನು ಮಾಡೋದು ಬೇಡ, ಸಲಾಡ್ ಮಾಡೋಣ ಅಂತ ಹೇಳಿ. ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಫಸ್ಟು. ಎಲ್ಲ ರೀತಿಯ ಹಣ್ಣುಗಳನ್ನು ಹಾಕೋಬೋದು, ಹಾಗೂ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಅಂಜೂರ, ಖರ್ಜೂರ ಇದನ್ನು ಕೂಡ ಹಾಕ್ಬೋದು. ಆದರೆ ಅದನ್ನೆಲ್ಲ ಹಾಕ್ತಾ ಇಲ್ಲ ನಾನು, ಯಾಕೆಂದರೆ ಡ್ರೈ ಫ್ರೂಟ್ಸ್ ಉಣ್ಣೆನೇ ಇರುತ್ತೆ ನಮ್ಮ ಮನೆಯಲ್ಲಿ, ಅದನ್ನೇ ತಿಂತಾರಲ್ವ, ಅದಕ್ಕೆ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಲ್ಲ. ಇವಾಗ ನೋಡಿ ಸಣ್ಣದಾಗಿ ಹಚ್ಕೊಂಡಿದ್ನಲ್ಲ, ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಇವಾಗ ಸ್ವಲ್ಪ ನೋಡಿ ಕಿತ್ತಳೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿದ್ದೀನಿ, ಯಾಕೆಂದರೆ ಈಸಿಯಾಗಿ ತಿನ್ನೋದಕ್ಕೆ ಸಿಗಲಿ ಅಂತ ಹೇಳಿ. ಅದ್ರ ಜೊತೆಗೆ ಕರ್ಬೂಜ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ದ್ರಾಕ್ಷಿ ಕೂಡ ಹಾಕ್ಕೊಳ್ತೀನಿ. ದ್ರಾಕ್ಷಿ ಕೂಡ ಅಷ್ಟೇ ಸ್ವಲ್ಪ ಹಚ್ಚಿದ್ದೀನಿ, ಒಂದು ಸ್ವಲ್ಪ ಹಚ್ಚಿಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಫ್ರೂಟ್ ಸಲಾಡು. ಇದಕ್ಕೆ ನೀವು ಏನು ಬೇಕಾದರೂ ಡೆಕೋರೇಟ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಬೇಕಾದರೂ ಹಾಕ್ಕೊಳ್ಬೋದು, ಅದು ಬೇಸಿಗೆ ಬಂದಾಗ. ಇವಾಗ ನೋಡಿ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ, ಒಂದೇ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಸಾಕು. ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಕೊಳ್ಳೋಣ. ನೋಡಿ ಕೋಸಂಬರಿಗೆ ಈ ರೀತಿ ನೀವು ಈ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ. ಹಚ್ಚೋದಕ್ಕೆ ಹೋಗಬೇಡಿ, ಈ ಥರ ಹೆಚ್ಚೋದನ್ನು ಕಲ್ತ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಚಿಕ್ಕದಾಗಿ ಬರುತ್ತೆ, ತುಂಬ ಚಿಕ್ಕದಾಗಿ. ಹೇಗೆ ನಾವು ತುರಿಯ ಮಣೆಯಲ್ಲಿ ತುರಿತೀವಿ ಆ ರೀತಿ ಬರುತ್ತೆ. ಇದನ್ನು ಕೂಡ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ಹಾಕಿಲ್ಲ, ಅದಕ್ಕೂ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಒಗ್ಗರಣೆ ಆಗಲಿ, ಯಾವ ರೀತಿಯೂ ಒಲೆ ಮಾತ್ರ ಹಚ್ಚೇ ಇಲ್ಲ. ನೋಡಿ ಎಷ್ಟೊಂದು ರೆಡಿ ಆಯಿತು ಅಂತ. ಈ ರೀತಿ 15 ದಿನಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಈ ರೀತಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ. ನೋಡಿ ಇದು ಕೂಡ ರೆಡಿ ಆಯಿತು. ಇವಾಗ ಎಲ್ಲನೂ ಒಂದು ಸಲ ನೋಡ್ಕೊಂಬರೋಣ ಏನೇನಿದೆ ಅಂತ. ಜ್ಯೂಸ್ ಇದೆ, ರಸಾಯನ ಇದೆ, ಹಾಗೂ ಫ್ರೂಟ್ಸ್ ಇದೆ, ಸಲಾಡ್ ಇದೆ, ಹಾಗೂ ಅವಲಕ್ಕಿ ಸಿಹಿ ಇದೆ, ನೋಡಿ ಕಡಲೆ ಹಿಟ್ಟಿದೆ, ಮತ್ತು ಕೋಸಂಬರಿ ಕೂಡ ಇದೆ. ನೋಡಿ ಇಷ್ಟು ಕೂಡ ರೆಡಿ ಆಯಿತು. 15 ದಿನ ಹೇಳಿದ್ನಲ್ಲ, 15 ದಿನಕ್ಕೆ ಒಂದು ಸಲ. ನೋಡಿ ಇವತ್ತು ಶಿವರಾತ್ರಿಯ ಉಪವಾಸಕ್ಕೆ ಯಾವ ರೀತಿಯಲ್ಲಿ ನಾನು ತಯಾರಿಯನ್ನು ಮಾಡಿದೆ ಅಂತ ಹೇಳಿ. ಕೋಸಂಬರಿ ಇತ್ತು, ಹಾಗೂ ಸಲಾಡ್ ಇತ್ತು, ಜ್ಯೂಸ್ ಇತ್ತು, ಪಂಚಾಮೃತ ಇತ್ತು, ಹಾಗೂ ಇನ್ನೊಂದೇನು ಕಡಲೆ ಹಿಟ್ಟು ಕೂಡ ಮಾಡಿದ್ದೆ. ಹೀಗೆ ಸಿಹಿ ಅವಲಕ್ಕಿ ಕೂಡ ಮಾಡಿದ್ದೆ. ಈ ರೀತಿ ಮಾಡಿಕೊಂಡು ಉಪವಾಸವನ್ನು ನಾವು ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.